ಅಕ್ಸ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ನೇಮಕಾತಿ ಪ್ರಕ್ರಿಯೆ ಆಗಿರ್ಬೋದು, ಪ್ರತಿಯೊಂದು ಹೋರಾಟ, ಏಜ್ ರಿಲ್ಯಾಕ್ಸೇಷನ್ನು ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ರೂ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಯೊಂದು ಜಿಲ್ಲೆಯಿಂದ ಇವತ್ತು ಹೋರಾಟ ಮಾಡ್ತಾ, ಯಾರಿಗೇ ಆಗಲಿ ಏನೇ ಸಮಸ್ಯೆ ಇದ್ರೂ ಅಕ್ಸ ಸಂಘಟನೆ ಮುಂದೆ ನಿಂತ್ಕೊಂಡು ಲಕ್ಷಾಂತರ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ಮುಂದೆ ಸಾಕಷ್ಟು ಹೋರಾಟ ಮಾಡಿದ್ವಿ. ಅದೇ ರೀತಿ ಹೋರಾಟದಲ್ಲಿ ಪ್ರತಿಯೊಂದು ಡೇ 1 ಇಲ್ಲಿವರೆಗೂ ನಮ್ಮ ಜೊತೆ ಮಂಜುನಾಥ್ ಸರ್, ನಿಮಗೆಲ್ಲ ಗೊತ್ತಿರಬೇಕು, ಆನ್ಲೈನ್ ಕ್ಲಾಸಸ್ಸು, ನೀವು ಜಿಯೋಗ್ರಫಿ ಇರ್ಬೋದು, ಎಕಾಲಜಿ ಇರ್ಬೋದು, ಏನಂದರೆ ಫಸ್ಟು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಪೂರ್ಣವಾಗಿ ಆನ್ಲೈನಲ್ಲಿ ನಿಮಗೆ ಯೂಟ್ಯೂಬಲ್ಲೇ ಇರ್ಬೋದು, ಫ್ರೀ ಆಫ್ ಕ್ಲಾಸು. ಇವಾಗಲೂ ಅಷ್ಟೇ ಎಷ್ಟೋ ಜನ ಅವರು ಮೆಂಟರ್ಸ್ ಆಗಿ, ಮತ್ತು ಎಷ್ಟೋ ಜನ ಒಂಥರ ಸ್ಫೂರ್ತಿಯವರು. ಪ್ರತಿಯೊಂದು ನಾವು ಹೋರಾಟ ಮಾಡಿದಾಗ ಯಾವುದೇ ಒಂದು ಲೈಬ್ರರಿಗೆ ಇರ್ಬೋದು, ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಹೋದಾಗೆಲ್ಲರೂ ತುಂಬ ಸ್ಟೂಡೆಂಟ್ಸು ವೆಲ್ ನೋನ್ ಪರ್ಸನ್. ಯಾಕೆ ಮಂಜುನಾಥ್ ಸರ್ ಇವತ್ತು ಯಾವ ವಿದ್ಯಾರ್ಥಿಗಳು ಗೊತ್ತಿಲ್ಲ ಹೇಳಿ, ಎಲ್ಲ ವಿದ್ಯಾರ್ಥಿಗಳು ಗೊತ್ತು. ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರಮುಖವಾಗಿ ಯಾರೆಲ್ಲ ಹೋರಾಟ ಮಾಡ್ತಾರೆ, ವಿದ್ಯಾರ್ಥಿಗಳ ಪರವಾಗಿ ವಾಯ್ಸ್ ರೈಸ್ ಮಾಡ್ತಾರೆ ಅಂಥವ್ರಿಗೆ ಜಿಲ್ಲಾವಾರು ನಾವು ಒಂದು ರಾಜ್ಯಾಧ್ಯಕ್ಷ ಮಾಡ್ಕೊಂಬಂದಿದ್ವಿ, ಜಿಲ್ಲಾವಾರು ಜಿಲ್ಲಾಧ್ಯಕ್ಷರು ಮಾಡ್ಕೊಂಬಂದಿದ್ವಿ. ಅದೇ ರೀತಿ ಇವತ್ತು ಕೊಪ್ಪಳ ಜಿಲ್ಲಾಧ್ಯಕ್ಷವಾಗಿ ನಾವು ಮಂಜುನಾಥ್ ಸರ್ಗೆ ಮಾಡ್ತಾಯಿದ್ವಿ. ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ, ಯಾಕೆಂತಂದರೆ ಈ ಥರ ಒಳ್ಳೆ ವ್ಯಕ್ತಿಗಳು ಜಿಲ್ಲಾಧ್ಯಕ್ಷ ಮಾಡಿದ್ರಿಂದ ನಮಗೆಲ್ಲ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಇವರಿಗೆ ಸಪೋರ್ಟ್ ಮಾಡಿ, ಧಾರವಾಡದಲ್ಲಿರೋಂಥವ್ರು ಮತ್ತು ಕೊಪ್ಪಳದಲ್ಲಿರೋಂಥವ್ರು, ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರ್ಬೋದು, ಏನೇ ಸಮಸ್ಯೆ ಇರ್ಬೋದು, ಅವ್ರ ಹತ್ರ ಹಂಚ್ಕೊಳ್ಳಿ. 100% ಅವ್ರು ನಿಮ್ಮ ಪರವಾಗಿ ನಿಂತ್ಕೊತಾರೆ. ಯಾಕೆಂದರೆ ನಾನು ಕಣ್ಣಾರೆ ನೋಡಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ತುಂಬ ಸಪೋರ್ಟಿವ್ ಆಗಿ ಮಂಜುನಾಥ್ ಸರ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಮತ್ತು ಹೋರಾಟದಲ್ಲೂ ಅಷ್ಟೇ, ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾಗ, ಬೆಂಗಳೂರಲ್ಲಿ ಹೋರಾಟ ಮಾಡಿದಾಗ ಎಲ್ಲ ಹೋರಾಟಕ್ಕೂ ಮುಂದೆ ಬಂದು ನಿಂತ್ಕೊಂಡು ಹೋರಾಟ ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇರ್ಬೋದು, ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡಿದಾಗ ಎಲ್ಲ ರೀತಿಯೂ ಮಂಜುನಾಥ್ ಸರ್ ಮುಂದೆ ನಿಂತ್ಕೊಂಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಯುವ ಸಮೂಹ ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ, ಮತ್ತು ಈ ಒಂದು ಯಾವುದೇ ಅಧಿಕಾರಿಗಳಿರ್ಬೋದು, ಅಕ್ಸ ಸಂಘಟನೆಯಿಂದ ಮಂಜುನಾಥ್ ಸರ್ ಏನೇ ಒಂದು ಪ್ರಶ್ನೆ ಮಾಡಿದ್ರು ಅದನ್ನು ಬಗೆಹರಿಸಬೇಕು. ಇಲ್ಲಾಂತಂದರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಸರ್ಕಾರವೂ ಅಷ್ಟೇ, ನಮ್ಮ ಬೇಡಿಕೆಗಳು ಏನಿರುತ್ತೆ ಅದು ನ್ಯಾಯಯುತ ಬೇಡಿಕೆಗಳಿರುತ್ತೆ. ಆ ಬೇಡಿಕೆಗಳಿಗೆ ನೀವು ಸ್ಪಂದಿಸಿ, ಅಂದರೆ ಇಮಿಡಿಯೇಟ್ ಆ ಒಂದು ಆ್ಯಕ್ಷನ್ ತಗೊಂಡು ಆ ಸಮಸ್ಯೆಗೆ ಬಗೆಹರಿಸಬೇಕು. ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಮಂಜುನಾಥ್ ಸರ್ ಇವತ್ತು ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ನಮಗೆ ತುಂಬ ಹೆಮ್ಮೆಯ ವಿಷಯ ಇದು. ಅದಕ್ಕೋಸ್ಕರ ಮತ್ತೊಮ್ಮೆ ಸರ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಕೆಲಸ ಮಾಡಿ ಸರ್. ವಿದ್ಯಾರ್ಥಿಗಳ ಪರವಾಗಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಎಲ್ಲ ಒಳ್ಳೆಯದಾಗಲಿ ಸರ್. ಎಲ್ಲ ಸಮಗ್ರ ವಿದ್ಯಾರ್ಥಿಗಳಿಗೆ ಹೇಳೋದೇನಂತಂದರೆ, ನನ್ನ ಒಂದು ವ್ಯಕ್ತಿತ್ವವನ್ನು ನಂಬಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನನ್ನ ಒಂದು ಜಿಲ್ಲೆ ಕೊಪ್ಪಳ ಜಿಲ್ಲೆಗೆ ಅಕ್ಸ ಒಂದು ಅಧ್ಯಕ್ಷರಾದಂಥ ನಮ್ಮ ಕಾಮ್ಕುಮಾರ್ ಸರ್ ಅವರು ಅದನ್ನು ಸರಿಯಾಗಿ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತೇಳಿ ನಿಮ್ಮ ಹತ್ರ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ. ನನ್ನ ಒಂದು ಕೊಪ್ಪಳ ಜಿಲ್ಲೆಗೆ ನನಗೆ ಈ ಒಂದು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅಕ್ಸ ಸಂಘಟನೆಯಿಂದ ನನಗೇನಿದೊಂದು ಕೊಟ್ಟಿದ್ದಾರಲ್ಲ, ಅದು ಅಷ್ಟು ಈಸಿಯಾಗಿ ಪ್ರತಿಯೊಬ್ಬರಿಗೂ ಸಿಗಲ್ಲ. ಯಾಕಂದರೆ ಕಾಂತಕುಮಾರ್ ಸರ್ ನನಗೆ ಭಾಳ ದಿನದಿಂದ ಪರಿಚಯ. ಅವರು ಅಷ್ಟು ಈಸಿಯಾಗಿ ಯಾರಿಗೆ ಒಂದು ಏನಾದರೂ ಒಂದು ಸ್ಥಾನವನ್ನು ಕೊಡ್ತಾ ಇದೆ ಅಂತಂದರೆ ಫಸ್ಟ್ ಆ ಒಂದು ಪ್ರಾಮಾಣಿಕತೆ, ಒಂದು ವ್ಯಕ್ತಿತ್ವ ಇದ್ದಾಗ ಅಷ್ಟೇ ಅವರು ನನಗೆ ಅದನ್ನು ಕೊಟ್ಟಿರ್ತಾರೆ. ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋ ಜವಾಬ್ದಾರಿ ನಂದು ಆಗಿರುತ್ತೆ. ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.